ಒಂದೇ ಒಂದ್ ನಿಮಿಷದಲ್ಲಿ ಸಡನ್ ಆಗಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಏನಾಯ್ತು? ನಾನೇನ್ ಹಾಳು ಮಾಡಿದೆ? ಈಗ ತಾನೇ ಹಾಳು ಮಾಡ್ತೀಯಲ್ಲಪ್ಪ. ಅರ್ಜುನ್ನ ಎಚ್ಚರಿಸಿ, ಸೇವಂತಿನ ಉಳಿಸಿ, ನನ್ನನ್ನ ಸಾಯಿಸಿ, ಎಲ್ಲರ ದೃಷ್ಟಿಲೂ ದೊಡ್ಡ ಹೀರೋ ಆಗ್ಬಿಟ್ಟಿಯಲ್ಲ. ಥ್ಯಾಂಕ್ ಯು ಸರ್. ನನ್ನ ಜೀವನ ನಾನು ಸೇವ್ ಮಾಡ್ಕೊಂಡೆ ಸೇವಂತಿ, ಅದಕ್ಕೆ ಥ್ಯಾಂಕ್ಸ್ ಎಲ್ಲ ಬೇಕಾಗಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ನೋವಾಗ್ತಿತ್ತು. ದೇವ್ರ ದಯದಿಂದ ನೀವಿಬ್ರು ಪಾರಾಗ್ಬಿಟ್ರಿ. ಏನ್ ಪಟಾಕಿನೂ ಬೇಡ, ಏನು ಬೇಡ. ಇನ್ಮೇಲೆ ಯಾರೋ ಮನೆಗೆ ಪಟಾಕಿ ತರಬಾರ್ದು. ಯಾರಾದ್ರೂ ತಂದ್ರೆ ಕಾಲ್ ಮುರಿದ್ಬಿಡ್ತೀನಿ. ನಡೀರಿ ಇಲ್ಲಿಂದ. ಅಜ್ಜಿ, ಎರಡೇ ಆಟೋ ಬಾಂಬ್ ಇಟ್ಟಿದ್ದೀನಿ, ಹೊಡೆದು ಬಿಡ್ಲಾ? ಆಟಂ ಬಾಂಬು 2. ನಿನ್ನ ನಿನ್ನ ನಿಂತ್ಕೊಳ್ಳ ನಿಂತ್ಕೊಳ್ಳ ಅಜ್ಜಿ. ಅಂದ್ರೆ ಇದು ನಿನ್ ಪ್ಲಾನಾ? ಬೆಂಕಿ ಹಚ್ಚಿದ್ದು ನೀನಾ? ಹೌದು, ನಾನೇ. ಓ ಮೈ ಗಾಡ್, ದೇವ್ರಣೆಗೂ ಇದು ನಿನ್ ಪ್ಲಾನು ಅಂತ ಗೊತ್ತಿರ್ಲಿಲ್ಲ. ನಾನು ಎಲ್ಲರ ತರ ಇದೊಂದು ಆಕ್ಸಿಡೆಂಟ್ ಅನ್ಕೊಂಡು ಸುಮ್ಮನಿದ್ದೀನಿ. ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಏನಿದೆ? ನನಗೊಂದು ಮಾತು ಹೇಳ್ದೇನೆ ಈ ತರ ಕೆಲ್ಸಕ್ಕೆ ಕೈ ಹಾಕಕ್ ಹೋಗಿದ್ಯಲ್ಲ. ಯಾಕೆ? ತಪ್ಪೇನು? ಮೀರಾ, ನಾನು ಸರಿಯಾದ ಸಮಯಕ್ಕಲ್ಲಿ ಹೋಗಿ ಅವ್ರನ್ನ ಎಚ್ಚರಿಸ್ತೆ ಹೋಗಿದ್ರೆ ಸೇವಂತಿಗೆ ಅಲ್ಲಿ ಏನಾದ್ರೂ ಆಗಿ ನಿನ್ ಮದ್ವೆನೇ ಕ್ಯಾನ್ಸಲ್ ಆಗಿ ಹೋಗ್ತಿತ್ತು. ಅದ್ರ ಬಗ್ಗೆ ನಿನ್ಗೇನು ಚಿಂತೆ ಇಲ್ಲ ಅಲ್ವಾ? ಅಲ್ಲ ಮೀರಾ, ಅವತ್ತೇನೋ ದೊಡ್ಡದಾಗಿ ಸೇವಂತಿನ ಕಾಪಾಡ್ತಿರೋದೆ ನಿನ್ ಮದ್ವೆಗೋಸ್ಕರ ಅಂತ ಬಂದು ಹೇಳ್ಬಿಟ್ಟೆ. ಇವತ್ ನಾನು ಇದು ನಿನ್ ಪ್ಲಾನ್ ಅಂತ ಗೊತ್ತಿಲ್ದೇನೆ ನಾನು ಅವಳನ್ನ ಕಾಪಾಡ್ಬಿಟ್ಟೆ. ಆದ್ರೆ ಅದು ತಪ್ಪಾಗ್ಬಿಡುತ್ತಾ? ಅದೇಂಗ್ ಮೀರಾ? ನಿನ್ಗೊಂದ್ ನ್ಯಾಯ, ನನ್ಗೊಂದ್ ನ್ಯಾಯ? ಚೆನ್ನಾಗಿರಲ್ಲ ಮೀರಾ. ಆಕ್ಚುಲಿ ನನ್ ಪ್ಲಾನ್ ಬೇರೆನೇ ಇತ್ತು ಅಶ್ವಿನ್. ಮೀರಾ, ನನ್ ಪ್ಲಾನು ಬೇರೆನೇ ಇದೆ. ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗೋವರೆಗೂ ಅವಳು ಸಾಯ ಆಗೂ ಇಲ್ಲ, ಬದುಕೋ ಆಗೂ ಇಲ್ಲ. ನನಗೂ ಅವಳನ್ನ ಸಾಯಿಸೋ ಇಂಟೆನ್ಷನ್ ಇಲ್ಲ ಅಶ್ವಿನ್, ಅರ್ಥ ಮಾಡ್ಕೋ. ಅದ್ ಏನೇ ಇರ್ಲಿ ಮೀರಾ, ನಿನ್ ಮದ್ವೆ ಮುಂದೆ ಇಟ್ಕೊಂಡು ಈ ತರ ಪೆದ್ ನಿರ್ಧಾರ ತಗೊಳಕ್ ಹೋಗ್ಬೇಡ. ನೆಕ್ಸ್ಟ್ ಟೈಮ್ ಏನಾದ್ರೂ ಕೆಲಸ ಮಾಡ್ಬೇಕಿದ್ರೆ ಮೈ ಮೇಲೆ ಪ್ರಜ್ಞೆ ಇರ್ಲಿ. ಇಲ್ಲ ಅಂದ್ರೆ ಅದ್ ನಿನ್ಗೆ ತಿರ್ಗಿಸ್ ಹೊಡಿಯುತ್ತೆ. ಹುಷಾರ್. ಸರ್, ಎಲ್ಲಿ ಹೋಗ್ಬಿಟ್ಟಿದ್ರಿ? ಹೇಳ್ದೆ ಕೇಳ್ದೆ ನೀವು? ಹಾ, ಎಲ್ಲರೂ ನಿಮಗೋಸ್ಕರ ಊಟಕ್ಕೆ ವೇಟ್ ಮಾಡ್ತಾ ಇದ್ರು ಗೊತ್ತಾ? ಕಾದು ಕಾದು ಸುಸ್ತಾಗಿ ಕಡೆಗೆ ಈಗ ಊಟ ಮಾಡ್ಕೊಂಡು ಹೋದ್ರು. ಅಲ್ಲ, ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಸರಿ, ಬನ್ನಿ ಕೂತ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ. ಊಟ ಮಾಡಿ. ಅಮ್ಮ, ಅಮ್ಮ, ಉರಿ, ಉರಿ. ಸರ್, ಏನಾಯ್ತು? ಇನ್ನೊಬ್ಬರ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೆ ಅವ್ರನ್ನ ಹರ್ಟ್ ಮಾಡೋದಕ್ಕೆ ಹುಚ್ಚುಚ್ಚಾಗಿ ಏನೇನೋ ಮಾಡ್ಕೊಂಡ್ರೆ ಕಡೆಗೆ ಹೀಗೆ ನಮಗೆ ತೊಂದರೆ ಆಗೋದು. ನಾವೇ ನೋವು ಅನುಭವಿಸ್ಬೇಕಾಗತ್ತೆ. ಮಾಡಿದ್ದನ್ನೋ ಮಾರಾಯ ಅಂತಾರಲ್ಲ, ಹಾಗೆ. ಸೇವಂತಿ, ನೀನು ಹೋಗಿ ಅಡ್ಗೆ ಮಾಡು. ಇದನ್ನ ಮೀರನ್ ಕೊಡೋ. ಸೇವಂತಿ, ನಿನ್ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ